ನೋಡಿ, ಇಲ್ಲಿ ರಾಜಕೀಯ ಅಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ನಡೀತಿರುವಂತಹದ್ದು ಎಲ್ಲ ವಿದ್ಯಮಾನಗಳು ಜನರ ಮುಂದೆ ನಾವೆಲ್ಲರೂ ನೋಡ್ತಾ ಇರುವಂಥದ್ದು. ಯಾವ ಜನ ಅಲ್ಲಿಯ ಅಪಸ್ವರಗಳು ಹೊರಗೆ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ SIT ಆದೇಶ ಮಾಡಿದ ಮೇಲೆ ಸ್ವಾಗತ ಮಾಡಿದಂತಹ ಜನ ಇವತ್ತು ತನಿಖೆ ಪೂರ್ಣ ಪ್ರಮಾಣದಲ್ಲಿ ಆಗುವಂಥದ್ದಕ್ಕೆ ಮತ್ತು ಸತ್ಯ ಸಂಗತಿಗಳು ಹೊರಬರುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಈ ಹಿಂದೆ ಕೂಡ ಮಾಧ್ಯಮದ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಮುಖದ್ದಾರಿ ಯಾರಿದ್ದಾನೆ ಅವನ ಪರಿಪೂರ್ಣವಾದಂತಹ ತನಿಖೆ ಆಗಬೇಕು. ಅವನ ಹಿನ್ನೆಲೆ ಏನು, ಯಾರಿಂದ ಅವನಿಗೆ ಪ್ರೇರಣೆ ಆಗ್ತಾ ಇದೆ ಅನ್ನೋದು ಒಂದು ಕಡೆಗಾದರೆ, ನಮ್ಮ ಮುಂದೆ ಬಂದಂತಹ ಅನೇಕ ವಿಚಾರಗಳು ಆ ಭಾಗದಲ್ಲಿ ನಡೆದಿರುವಂತಹ ಕೊಲೆಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು ಅನ್ನೋದು ಒಂದು ಜವಾಬ್ದಾರಿಯಾದಂತಹ ಸರ್ಕಾರ ಸತ್ಯ ಸಂಗತಿಗಳು ಹೊರತರಬೇಕಾಗಿರುವಂಥ ತನ್ನ ಜವಾಬ್ದಾರಿ. SITಯ ಮೂಲಕ ಇವತ್ತು ಏನು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ ಮತ್ತು ತನಿಖೆ ಮಾಡ್ತಾಯಿದ್ದಾರೆ, ಯಾರು ಮುಸುಕುದಾರಿ ಇದ್ದಾನೆ ಅವನ ಪರಿಪೂರ್ಣವಾದಂತಹ ತನಿಖೆ ಆಗಬೇಕಾಗಿರುವಂಥದ್ದು ಮತ್ತು ಸತ್ಯ ಸಂಗತಿಗಳು ಜನರ ಮುಂದೆ ಇಡಬೇಕಾಗಿರುವಂಥದ್ದು ಇದು ಒಂದು ದೊಡ್ಡ ಜವಾಬ್ದಾರಿ. SIT ತನಿಖೆ ನಡೀತಿದೆ ಸರ್. ತನಿಖೆ ನಡೀತಿರೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರೇ ಈ ರೀತಿ ಧರ್ಮ ವಿಜಯ ಯಾತ್ರೆ ಯಾಕೆ ಅಂತ ಪ್ರಶ್ನೆ ಬರ್ತಿದೆ. ಇಲ್ಲಿ ಭಕ್ತಾದಿಗಳಿಗೆ ಆಗಿರುವಂತಹ ಆ ನೋವಿನ ನಿರ್ವಹಣೆಗಾಗಿ ಈ ಭಾಗದ ಆ ಧರ್ಮಸ್ಥಳದ ಭಕ್ತಾದಿಗಳು ದರ್ಶನಕ್ಕೆ ಹೋಗ್ತಾ ಇರುವಂಥದ್ದು, ಇಲ್ಲಿ ರಾಜಕೀಯ ಮಾಡುವಂಥದ್ದಕ್ಕೆಲ್ಲ ಹೋಗ್ತಾ ಇರುವಂಥದ್ದು. ಸೊ ಜೊತೆಗೆ ಒಂದು ಶ್ರೀ ಕ್ಷೇತ್ರಕ್ಕೆ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅನ್ನೋದನ್ನು ನಾವು ಯಾರಿಗೂ ಕೇಳ್ಬಿಟ್ಟು ಮಾಡೋಂಗಿಲ್ಲ. ಇವತ್ತು ಶಾಸಕರಾದಂಥ ಹರೀಶ್ ಗೌಡರು ಅವರ ಕ್ಷೇತ್ರ ವ್ಯಾಪ್ತಿಯ ಭಕ್ತಾದಿಗಳನ್ನ ಧರ್ಮಸ್ಥಳದ ಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಶ್ರೀ ಮಂಜುನಾಥನ ಕೃಪೆ ಅವರೆಲ್ಲರ ಮೇಲೆ ಇರಲಿ ಅಂತ ನಾನು ಆಶಿಸ್ತೇನೆ. ಪಾರದರ್ಶಕ ತನಿಖೆ ಆಗುತ್ತೆ ಅಂತ ಅನ್ಸುತ್ತಾ ಸರ್? ಯಾಕಂದರೆ ಕಾಂಗ್ರೆಸ್ನವರು ಹೋದರೆ ನಿಜಕ್ಕೂ SIT ತನಿಖೆ ಪಾರದರ್ಶಕವಾಗಿ ಆಗುತ್ತೆ. ನೋಡಿ, ತನಿಖೆ ಭಾಗದಲ್ಲಿ ಆಗುತ್ತೆ. ನಾವು ತನಿಖೆಯ ವಿಚಾರದಲ್ಲಿ ಅಪಸ್ವರ ಎತ್ತಾ ಇಲ್ಲ. ತನಿಖೆ ಶೀಘ್ರದಲ್ಲೇ ನಮಗೆ ಒಂದು ಸತ್ಯ ಸಂಗತಿಯ ಪಕ್ಷಿ ನೋಟವನ್ನು ನಮ್ಗೆ ಕೊಡಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈ ಮಧ್ಯೆ ಮೊನ್ನೆಯಿಂದ ನಡೀತಾ ಇರುವಂಥ ಬೆಳವಣಿಗೆಗಳು ನೋಡಿದಾಗ ಬಹುಶಃ ತನಿಖೆಗೆ ಅಡ್ಡಿ ಆಗುವಂತಹ ಪ್ರಯತ್ನ ಆ ಭಾಗದಿಂದ ಆಗ್ತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಒಪ್ಕೋಬೇಕಾಗುತ್ತೆ. ಷಡ್ಯಂತ್ರ ನಡೀತಿದೆ ಅಂತ ನೋಡಿ, ಧರ್ಮಸ್ಥಳದ ವಿಚಾರದಲ್ಲಿ ಯಾರು ಏನೇ ಮಾಡಿದ್ರೂ ಅದರ ಫಲ ಅವ್ರಿಗೆ ಸಿಕ್ಕುತ್ತೆ. ಸರಿ ಮಾಡಿದರೆ ಅವ್ರಿಗೆ ಫಲ ಸಿಗುತ್ತೆ, ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆನೂ ಆಗುತ್ತೆ. ಸರ್, ಈಗ ತನಿಖೆ ಪಕ್ಷಿ ನೋಟ ಅಂದರೆ ಮಧ್ಯಂತರ ವರದಿ ಕೇಳ್ತಿದ್ದಾರೆ. ನೋಡಿ, ಮಧ್ಯಂತರ ವರದಿ ಆಗಿರ್ಬೋದು, ಅಂತಿಮ ವರದಿ ಆಗಿರ್ಬೋದು, ನಮ್ಮ ಮುಂದೆ ಸತ್ಯ ಸಂಗತಿಗಳು ಹೊರಬರಬೇಕು. ಸರ್, ಈಗ ರಾಜಣ್ಣ ಅವರು ಸದ್ಯಕ್ಕೆ ಈಗ ಕಾಂಗ್ರೆಸ್ನಿಂದ ಹೊರ ಹೋಗಿದ್ದಾರೆ ಅಂತ ಮಾತು ರಾಜಣ್ಣ ಅವರು ಇವತ್ತು ಸಹ ಕಾಂಗ್ರೆಸ್ ಪಕ್ಷದ ಶಾಸಕರು, ಜನರಿಂದ ಆಯ್ಕೆ ಆಗಿರುವಂಥದ್ದು, ಪಕ್ಷದಲ್ಲೇ ಇದ್ದಾರೆ. ಅವರು ಎಲ್ಲೂ ಹೋಗಿಲ್ಲ, ಹೋಗುವಂಥ ಪ್ರಯತ್ನ ಮಾಡೋದು. ಅಸಮಾಧಾನ ಆಗಿದ್ದಾರೆ, ಬಿಜೆಪಿ ಕದತಟ್ಟಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ. ಈಗ ಅಧಿಕಾರದಲ್ಲಿ ಇದ್ದವರೇ ಅಸಮಾಧಾನ ತೋರ್ತಾರೆ ಅಂತ ಇದ್ದಾಗ ಅಧಿಕಾರದಲ್ಲಿ ಇಲ್ಲದೇ ಇದ್ದವರು ನಾವೆಲ್ಲ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಪ್ರಶ್ನೆ ಆಗ್ತಿಲ್ಲ. ಮೀನ್ಸ್ ಅಂದರೆ ನೀವು ಕೂಡ ಅಸಮಾಧಾನ ಆಗಿದ್ರಿ ಅಂತ ನೋಡಿ, ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ, ನಾನು ಸನ್ಯಾಸಿ ಅಂತೂ ಅಲ್ಲ. ಒಂದು ಪಕ್ಷ ಆಡಳಿತಕ್ಕೆ ಬಂದಿದೆ, ಜನಪರವಾದಂತಹ ಕಾರ್ಯಕ್ರಮಗಳನ್ನ ಕೊಡಬೇಕಾಗಿರೋದು ನಮ್ಮ ಉದ್ದೇಶ ಆಗಿರಬೇಕು. ಇಲ್ಲಿ ಪರಸ್ಪರ ನಾವೇ ಕಿತ್ತಾಡ್ಕೊಳ್ಳುವಂಥದ್ದು ಸರಿಯಲ್ಲ. ಅದರ ಜೊತೆಗೆ ಅವಕಾಶಗಳು ಯಾರಿಗೆ ಸಿಕ್ಕುತ್ತೆ ಅವರು ಜನರ ಒಳಿತಿಗಾಗಿ ಕೆಲಸ ಮಾಡಬೇಕಾಗಿರೋ ಅವರ ಜವಾಬ್ದಾರಿ. ಹಾಗಾಗಿ ರಾಜಣ್ಣ ಅವರು ಅಪಸ್ವರ ಎತ್ತೋದ್ರಲ್ಲಿ ಅರ್ಥ ಇಲ್ಲ.